ಬದುಕು ಜಟಕ ಬಂಡಿ. ನಮ್ಮ ಬದುಕು ಜಟಕಾ ಬಂಡಿಗೆ ತಮ್ಮ ಅಳಲನ್ನ ತೋಡಿಕೊಳ್ಳಲು 14 ವರ್ಷದ ಪಂಚಮಿ ಎಂಬ ಹುಡುಗಿ ಕರೆ ಮಾಡಿದ್ರು. ಅವಳ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಪ್ರೀತಿಯ ವೀಕ್ಷಕರೇ, ಪಂಚಮಿ ನನಗೆ ಕರೆ ಮಾಡಿದ್ಲು. ಕರೆ ಮಾಡಿದ ನಂತರ ತನ್ನ ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ಕೊಂಡ್ಲು. ತಾಯಿಗೆ ತಂದೆಗೆ ನಡುವೆ ಸಮಸ್ಯೆ ಇದೆ, ತಾಯಿಯನ್ನ ತಂದೆ ಹೊಡಿತಾರೆ, ಕಿರುಕುಳ ಕೊಡ್ತಾರೆ, ತಾವು ದಯವಿಟ್ಟು ಬಂದು ಸಹಾಯ ಮಾಡಿ ಅಂತ ಫೋನ್ ಮಾಡಿತ್ತು. ಅದಾದ ಮೇಲೆ ನಮ್ಮ ತಂಡ ಅವರ ಮನೆಗೆ ಹೋಗಿತ್ತು. ಅವರಲ್ಲಿ ಏನು ಸಮಸ್ಯೆ ಇದೆ ಅಂತ ಕಂಡುಕೊಳ್ತು. ಪಂಚಮಿ ಅದಾದ ಮೇಲೆ ನಮ್ಮ ಮುಂದೆ ಈಗ ಬದುಕು ಜಟಕಾ ಬಂಡಿಗೆ ಬಂದಿದ್ದಾರೆ. ಪಂಚಮಿಯ ಸಮಸ್ಯೆ ಏನು, ನಾವು ಹೇಗೆ ಸ್ಪಂದಿಸಬಹುದು ನೋಡೋಣ ಇವತ್ತಿನ ಸಂಚಿಕೆ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಹೇಳ್ತಾರೆ. ಇದು ಗಾದೆ ಮಾತು ಹೌದು, ವಾಸ್ತವನೂ ಹೌದು. ತಂದೆ ತಾಯಿ ಜಗಳ ಆಡುವಾಗ ಅಥವಾ ತಂದೆ ತಾಯಿ ಮಧ್ಯೆ ಸಮಸ್ಯೆ ಇರುವಾಗ ಎಲ್ಲದಕ್ಕಿಂತ ಹೆಚ್ಚಿನ ಪರಿಣಾಮ ಆಗೋದು ಮಕ್ಕಳ ಮೇಲೆ. ಮುಖ್ಯವಾಗಿ 10-11 ವರ್ಷದ ನಂತರ ಟೀನೇಜ್ ತಲುಪುವ ಮಕ್ಕಳ ಮೇಲೆ ಹೆಚ್ಚಿನ ಪರಿಣಾಮ ಆಗುತ್ತೆ. ಪಂಚಮಿ ಸಮಸ್ಯೆ ಏನು ಕೇಳೋಣ ಬನ್ನಿ. ನಮಸ್ಕಾರ. ಏನು ಸಮಸ್ಯೆ ಪಂಚಮಿ? ಏನಿಲ್ಲ ಮೇಡಮ್, ನಮ್ಮ ಮನೇಲಿ ತುಂಬ ಜಗಳ ಮಾಡ್ತಾ ಇರ್ತಾರೆ ನಮ್ಮ ಮಮ್ಮಿ ಡ್ಯಾಡಿ. ಯಾವಾಗಲೂ ಹುಟ್ಟಾಗಿಂದ ಅವ್ರ ಜಗಳನೇ ನೋಡಿದ್ದೀವಿ. ಯಾವತ್ತೂ ಒಂದಿನ ಪ್ರೀತಿಯಿಂದ ಕೂತ್ ಮಾತಾಡಿರೋದೇ ನಾವು ನೋಡಿಲ್ಲ. ಎಷ್ಟು ವಯಸ್ಸು ನಿನಗೆ ಪಂಚಮಿ? 12 ಇಯರ್ಸ್. 12 ಇಯರ್ಸ್. ಯಾವ ಸ್ಕೂಲ್ನಲ್ಲಿ ಓದ್ತೀಯಾ? ಮಿತ್ರಾಲಯ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ಎಷ್ಟನೇ ಕ್ಲಾಸು? 7th ಸ್ಟ್ಯಾಂಡರ್ಡ್. ಇವನು 6th. ನಿನ್ನ ಹೆಸರೇನು? ಚಿದು ಸಿರ್ಸಲ್ಮಠ್. ಅಪ್ಪ ಏನ್ ಕೆಲಸ ಮಾಡ್ತಾರೆ ಪಂಚಮಿ? ಅಪ್ಪ ಅಗ್ರಿಕಲ್ಚರ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದಾರೆ. ಎಲ್ಲಿ, ಯಾವ ಊರಲ್ಲಿ? ಇದೇ ಊರಲ್ಲಿ, ಬೆಂಗಳೂರಲ್ಲಿ. ನಿಮ್ಮ ಮನೆ ಇರೋದೆಲ್ಲಿ? ನಮ್ಮ ಮನೆ ಇರೋದು ಆಡ್ಗೋಡಿಯಲ್ಲಿ. ಮನೆಯಲ್ಲಿ ಯಾರ್ಯಾರು ಇರ್ತಾರೆ? ನಾನು, ನನ್ನ ತಮ್ಮ, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ. ಓಕೆ. ಅಮ್ಮ ಕೆಲ್ಸಕ್ಕೆ ಹೋಗ್ತಾರಮ್ಮ? ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ. ತಂದೆ ತಾಯಿ ಜಗಳ ಆಡ್ತಾರೆ ಅಂತ ಹೇಳ್ತಾ ಇದೀಯಾ? ಯಾವ ಥರ ಇರುತ್ತಮ್ಮ? ಯಾತಕ್ಕಾಗಿರುತ್ತೆ? ಅದೇನೋ ಗೊತ್ತಿಲ್ಲ ಮೇಡಮ್ ನನಗೆ. ಯಾವಾಗಲೂ ಬೆಳಗ್ಗೆ ರಾತ್ರಿ ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ. ಒಂದೊಂದು ಇಷ್ಟಿಷ್ಟು ವಿಷಯಕ್ಕೂ ಜಗಳ ಆಡ್ತಾರೆ. ಜಗಳ ಆದಾಗ ಏನಾಗುತ್ತೆ? ಜಗಳ ಆಡಿದಾಗ ಅಪ್ಪ ಅಮ್ಮಂಗೆ ಹೊಡಿತಾರೆ, ಅಮ್ಮ ಬೈತಾರೆ. ಯಾವಾಗಲೂ ಹೀಗೆ ಆಗುತ್ತೆ. ನಮಗೆಲ್ಲ ಹೊಡಿತಾ ಇರ್ತಾರೆ. ನಾವೇನಾದರೂ ಬಿಡ್ಸಕ್ಕೋದ್ರೆ ನಮಗೆ ಹೊಡಿತಾರೆ. ನೀ ಯಾಕೆ ಬರ್ತೀಯ ಅಡ್ಡ ಅಂತ ಎಲ್ಲ ಇದು ಮಾಡ್ತಾರೆ. ಅಜ್ಜಿ ತಾತ ಎಲ್ಲ ಎಲ್ಲಿದ್ದಾರೆ ಪಂಚಮಿ? ಅವರಿಲ್ಲ. ಬೇರೆ ಯಾರಿದ್ದಾರೆ? ದೊಡ್ಡಪ್ಪ ಚಿಕ್ಕಪ್ಪ? ದೊಡ್ಡಪ್ಪ ಇದ್ದಾರೆ, ಅವ್ರು ದಾವಣಗೆರೆಯಲ್ಲಿದ್ದಾರೆ. ಅವ್ರಿಗೆಲ್ಲ ಗೊತ್ತಾ ಇದು? ಮನೆಯವ್ರಿಗೆಲ್ಲ? ಅವ್ರಿಗೆಲ್ಲ ಗೊತ್ತು. ಸಹಾಯ ಮಾಡಕ್ ಬಂದಿದ್ದಾರಾ? ಏನು ಮಾಡಿಲ್ಲ. ಬಂದು ಹೋಗ್ತಾರ ಅವರೆಲ್ಲ ಮನೆಗೆ? ಬಂದು ಹೋಗ್ತಾರೆ. ಆದರೆ ಅವ್ರದ್ದೇನೋ ಹಾಸ್ಪಿಟ್ಲ್ ಅವ್ರದ್ದೆಲ್ಲ ಇದ್ದಿರುತ್ತೆ, ಅವ್ರು ಮಾತ್ರ ನೋಡ್ಕೊಂಡು ಹೋಗ್ತಾರೆ. ನಮ್ದೇನೋ ಇದ್ದರೆ ಅವತ್ತು ಅಷ್ಟೇ ಬಂದಿದ್ರು. ನಮ್ಮ ಅಪ್ಪ ಅಮ್ಮ ಜಗಳ ಮಾಡ್ತಿದ್ದು ನೋಡಿ ಹಂಗೆ ಎದ್ದೋಗ್ಬಿಟ್ರು, ಏನೂ ಮಾಡಲಿಲ್ಲ. ನಾನೇನು ಮಾಡಬೇಕು ಅಂತ ಅನ್ಸುತ್ತೆ ಪಂಚಮಿ? ಏನಿಲ್ಲ, ನಮ್ಮ ಮಮ್ಮಿ ಡ್ಯಾಡಿನ ಇಬ್ರು ಒಟ್ಟಿಗೆ ಇರಬೇಕು ಅಂತ ನಮ್ಗೆ ಆಸೆ. ಅದೇ ಮಾಡ್ಕೊಂಡು. ಅಲ್ಲ, ಒಟ್ಟಿಗೆ ಇರಲ್ಲ ಅಂತ ಯಾಕೆ ಅನ್ಸುತ್ತೆ ಮರಿ? ತುಂಬ ಜಗಳ ಆಡ್ತಾರೆ. ಒಂದೊಂದು ವಿಷಯಕ್ಕೂ ಜಗಳ ಆಡ್ತಾರೆ. ಯಾವ ವಿಷಯಕ್ಕೆಲ್ಲ, ಈಗ ದುಡ್ಡಿನ ವಿಷಯಕ್ಕಂದ್ರೆ ಅದಕ್ಕೂ ತುಂಬ ಜಗಳ ಆಡ್ತಾರೆ. ನೀನು ಹಂಗೆ ಹಿಂಗೆ ಅಂತ. ಅಮ್ಮ ತಂದ್ಕೊಡ್ತಾರಾ ಇದೆಲ್ಲ? ಏನಾದರೂ ಗೊತ್ತಾ? ಅಪ್ಪ ತುಂಬ ಕಡಿಮೆನೆ ತಂದ್ಕೊಡೋದು. ತುಂಬ ಜಾಸ್ತಿ ಸ್ಯಾಲರಿನೇ ತಗೊಳ್ಳೋದು, ಆದರೆ ತುಂಬ ಕಡಿಮೆನೆ ತಂದ್ಕೊಡೋದು. ಮನೆಗೆ ಏನು ಮಾಡ್ಕೋತಾರೆ? ದುಡ್ಡು ಖರ್ಚು ಮಾಡ್ಕೋತಾರ ಅವ್ರು. ಇದಕ್ಕೆ ಯಾವುದಕ್ಕೆ? ಫ್ರೆಂಡ್ಸ್ ಜೊತೆ ಸಿಗ್ತಾರಾ? ಹಂಗೇನಾದ್ರು ನಮ್ಮಮ್ಮ ಕೆಲ್ಸಕ್ಕೆ ಹೋಗಿ ಇದು ಮಾಡಿದ್ರೆ ನಮ್ಮಮ್ಮಗೆ ತುಂಬ ಒಂಥರ ಬ್ಯಾಡ್ ವರ್ಡ್ಸಲ್ಲೆಲ್ಲ ಬೈತಾರೆ. ಅದು ಕೇಳಿ ನಮಗೆ ಇಡೀ ನೈಟೆಲ್ಲ ನಿದ್ದೆ ಬರಲ್ಲ, ಅಳು ಬರುತ್ತೆ. ನಮ್ಮಮ್ಮನೂ ನಿದ್ದೆ ಮಾಡಲ್ಲ. ನಮಗೆ ಓದೋದು, ನಾಳೆ ಏನಾದರೂ ಟೆಸ್ಟ್ ಇದ್ದರೆ ಇವತ್ತೇ ಎಲ್ಲ ಜಗಳ ಮಾಡ್ತಾರೆ. ನಮಗೆ ಓದೋಕ್ಕೂ ಆಗಲ್ಲ. ಲಾಸ್ಟ್ ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕ್ ತೆಗೆದಿದ್ದೆ. ಈ ಇದರಲ್ಲಿ ಏನು ಮಾರ್ಕ್ಸೇ ತೆಗಿಲಿಲ್ಲ ನಾನು. ಅವ್ರು ಮಾಡೋ ತಪ್ಪಿಗೆ ನಾನು ತಿರ್ಗಾ ಬೈಸ್ಕೊಂಡೆ. ಈ ವಿಚಾರ ಸ್ಕೂಲ್ನಲ್ಲಿ ಟೀಚರ್ ಗಮನಿಸಿದಾರೇನಮ್ಮ? ನೀನು ಫಸ್ಟ್ ರ್ಯಾಂಕ್ ಬರ್ತಾ ಇದ್ದ ಹುಡುಗಿಗೆ ಮಾರ್ಕ್ಸ್ ಎಲ್ಲ ಕಮ್ಮಿ ಆಗಿದೆ ಅಂತ ಬೈದಿದ್ರು ಅಷ್ಟೇ, ಇನ್ನೇನು ಹೇಳಿಲ್ಲ. ಆಚೆ ಕರ್ಕೊಂಡು ಹೋಗೋದು ಈ ಥರದ್ದೆಲ್ಲ ಮಾಡ್ತಾರಾ ಅಪ್ಪ ಯಾವಾಗಲಾದ್ರು? ಎಲ್ಗೂ ಕರ್ಕೊಂಡು ಹೋಗಲ್ಲ. ಏನಾದರೂ ಕರ್ಕೊಂಡು ಹೋಗಪ್ಪ ಅಂದ್ರೆ ನಮ್ಮನ್ನೇ ಬೈತಾರೆ. ದುಡ್ಡಿಲ್ಲ, ನಾನು ಎಲ್ಲಿಂದ ಕರ್ಕೊಂಡು ಹೋಗ್ಲಿ, ನನ್ಗೆ ಯಾರು ಕೊಡ್ತಾರೆ, ಹಂಗೆ ಹಿಂಗೆ ಎಲ್ಲ ಅಂತ ಬೈತಾರೆ ನಮಗೇನೆ. ಅಮ್ಮನೂ ಅಷ್ಟೇ, ಬನ್ನಿ ಎಲ್ಲಿಗಾನ ಹೋಗೋಣ ಅಂದರೆ ಅವ್ರಿಗೂ ಬೈತಾರೆ.
ಜಾಸ್ತಿ ಜಗಳ ಆಡೋದು ಯಾರು ಅಂತ ಅನ್ಸುತ್ತೆ ಪಂಚಮಿ? ಅಪ್ಪನೇ. ಅಪ್ಪ, ಅಮ್ಮ ಅಲ್ಲ. ಅಮ್ಮ ಸೈಲೆಂಟ್ ಆಗಿರ್ತಾರ. ನಾನು ಮಾತಾಡಿ ಅಪ್ಪನೇ ಅಂತಾರೆ, ನೀನು ಮಾತಾಡ್ತೀಯ ಅದಕ್ಕೆ ನಾನು ಜಗಳ ಮಾಡ್ತೀನಿ ಅಂತ. ಅದಕ್ಕೆ ಅಮ್ಮ ಒಂದೆರಡು ದಿನ ಏನೂ ಮಾತಾಡಲಿಲ್ಲ. ಅಂದ್ರೂ ನೀನು ಮಾತಾಡಲ್ಲ, ನನಗೆ ಇದು ಟೆನ್ಷನ್ ಆಗುತ್ತೆ, ಅದಕ್ಕೆ ನಾನು ಜಗಳ ಮಾಡ್ತೀನಿ. ಎರಡೂ ಮಾಡಿದ್ರೂ ಜಗಳ ಮಾಡ್ತಾರೆ. ಮಾತಾಡಿದ್ರು ಮಾತಾಡಿದ್ರು ಜಗಳ ಮಾಡ್ತಾರೆ. ಮೊನ್ನೆ ಅದಕ್ಕೆ ಅಂತಾನೆ ಅವರಿಬ್ರು ಜೊತೆಲಿಡ್ಬೇಕಂತಾನೆ ನಾನು ನಿಮ್ಗೆ ಫೋನ್ ಮಾಡಿದ್ದೆ ಅವತ್ತು.